ದೆಹಲಿಯಲ್ಲಿರುವಂತಹ ನಾರಿಮನ್ ಅವರ ನಿವಾಸಕ್ಕೆ ಭೇಟಿ ನೀಡಿತ್ತು. ಈ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾತುಕತೆ ಕೂಡ ಆಗಿತ್ತು. ಒಂದು ಹಂತದಲ್ಲಿ ಫಾಲಿ ಎಸ್ ನಾರಿಮನ್ ಅವರು ಒಪ್ಪಿಗೆಯನ್ನ ಸೂಚಿಸೋದಿಲ್ಲ, ಅಂದ್ರೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಮ್ಮತಿ ನೀಡೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಫಾಲಿ ಎಸ್ ನಾರಿಮನ್ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಸೊ ಭೇಟಿ ನೀಡಿದಂತಹ ಸರ್ವಪಕ್ಷ ನಿಯೋಗಕ್ಕೆ ತಮ್ಮ ಒಪ್ಪಿಗೆಯನ್ನು ಅವರು ಸೂಚಿಸಿದ್ದಾರೆ. ದೆಹಲಿಯ ಔಜಾ ಕ್ರಾಸ್ ಬಡಾವಣೆಯಲ್ಲಿರುವಂತಹ ಫಾಲಿಮನ್ ನಿವಾಸಕ್ಕೆ ಇವತ್ತು ಭೇಟಿಯನ್ನ ನೀಡಿದ್ರು. ಚರ್ಚೆ ಬಳಿಕ ಅರ್ಜಿ ಸಲ್ಲಿಸೋಕೆ ಫಾಲಿ ಎಸ್ ನಾರಿಮನ್ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಕೊನೆಗೂ ಫಾಲಿ ಎಸ್ ನಾರಿಮನ್ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಏನೆಲ್ಲ ಚರ್ಚೆ ಆಯ್ತು, ಯಾವ ರೀತಿ ಮುಂದಿನ ಪ್ರೋಸೆಸ್ ಇರುತ್ತೆ ಹಾಗಾದ್ರೆ? ಹೌದು ಮಲ್ತೇಶ್, ಈಗ ಕಾನೂನು ತಜ್ಞರಾದಂತಹ ಫಾಲಿ ಎಸ್ ನಾರಿಮನ್ ಅವರು ಆದಾಯ ನ್ಯಾಯಾಧೀಕರಣದಲ್ಲಿ ಮಧ್ಯಂತರ ಆದೇಶವನ್ನು ಕೋರಿ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಮ್ಮ ಒಪ್ಪಿಗೆಯನ್ನು ನೀಡಿದರೆ ಈಗ 7.5 TMC ನೀರನ್ನ ಉತ್ತರ ಕರ್ನಾಟಕ ಭಾಗದ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಹರಿಸಲಿಕ್ಕೆ ಮಧ್ಯಂತರ ಆದೇಶ ನೀಡಬೇಕಂತ ಈಗ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕರ್ನಾಟಕದ ವಕೀಲರಿಗೆ ಹಿರಿಯ ವಕೀಲರಾದಂತಹ ಜೌಳಿ ಮೋಹನ್ ಕಾತರ್ಕಿ, ಬ್ರಿಜೇಶ್ ಕಾಳಪ್ಪ ಸೇರಿದಂತೆ ಹಿರಿಯ ವಕೀಲರುಗಳು ಈಗ ಅರ್ಜಿಯನ್ನ ಸಿದ್ಧಪಡಿಸಿದ್ದಾರೆ. ಈ ಅರ್ಜಿಯನ್ನ ಫಾಲಿ ಎಸ್ ನಾರಿಮನ್ ನಂತರ ಪರಿಶೀಲನೆ ನಡೆಸಿ ಅಂತಿಮಗೊಳಿಸುತ್ತಾರೆ. ಬಳಿಕ ಮಹದಾಯಿ ನ್ಯಾಯಾಧೀಕರಣಕ್ಕೆ ತಕ್ಷಣವೇ ಮಧ್ಯಂತರ ಆದೇಶವನ್ನು ನೀಡಬೇಕು. ಜೊತೆಗೆ ಕರ್ನಾಟಕಕ್ಕೆ 7.5 TMC ಕುಡಿಯುವ ನೀರನ್ನ ಮಲಪ್ರಭಾ ಮತ್ತು ಮಹದಾಯಿ ನದಿ ಜೋಡಣೆಯಿಂದ ಹರಿಸಲಿಕ್ಕೆ ಅವಕಾಶವನ್ನ ನೀಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಮುಖ್ಯವಾಗಿ ಇವತ್ತು ಸರ್ವಪಕ್ಷ ನಿಯೋಗ ನಾರಿಮನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರೊಂದಿಗೆ ಸುದೀರ್ಘವಾಗಿ 45 ನಿಮಿಷಗಳ ಕಾಲ ಚರ್ಚೆ ನಡೆಸಿ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ. ಈ ಮೊದಲು ನಾರಿಮನ್ 7.5 TMC ಕುಡಿಯುವ ನೀರನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಮ್ಮ ಒಪ್ಪಿಗೆಯನ್ನ ನೀಡಿರಲಿಲ್ಲ. ಈ ರೀತಿ ಅರ್ಜಿ ಸಲ್ಲಿಸೋದ್ರಿಂದ ರಾಜ್ಯಕ್ಕೆ ಯಾವುದೇ ಅನುಕೂಲ ಆಗೋದಿಲ್ಲ. 3.5 TMC ನೀರನ್ನ ಕೋರಿ ಅರ್ಜಿಯನ್ನ ಸಲ್ಲಿಸುವಂತದ್ದು ಸೂಕ್ತ ಅನ್ನೋ ಒಂದು ಅಭಿಪ್ರಾಯವನ್ನು ಹೊಂದಿದ್ರು. ಆದ್ರೆ ಈಗ ರಾಜ್ಯದ ನಿಯೋಗ 7.5 TMC ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬರಗಾಲ ಇದೆ. ವಿಶೇಷವಾಗಿ ಮಲಪ್ರಭಾ ನದಿ ಕಣಿವೆಯ ತಾಲೂಕುಗಳಲ್ಲಿ ತೀವ್ರವಾದಂತಹ ಬರಗಾಲ ಇದೆ. ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಇದೆ. ಕೇಂದ್ರ ತಂಡ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಅಧ್ಯಯನವನ್ನು ನಡೆಸಿ ತೀವ್ರವಾದಂತಹ ಬರಗಾಲ ಇದೆ, ಕುಡಿಯುವ ನೀರಿಗೂ ಸಮಸ್ಯೆ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಕೂಡ ತನ್ನ ವರದಿಯನ್ನ ಸಲ್ಲಿಸಿದೆ. ಆ ಕಾರಣಕ್ಕಾಗಿ ಈಗ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಲೇಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ಸರ್ವಪಕ್ಷದ ನಾಯಕರುಗಳು ಕೂಡ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ನಾರಿಮನ್ ಅವರು ಅಂತಿಮವಾಗಿ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಅರ್ಜಿಯನ್ನು ಸಲ್ಲಿಸೋದ್ರಲ್ಲಿ ಸ್ವಲ್ಪ ರಿಸ್ಕ್ ಕೂಡ ಇದೆ. ಎಲ್ಲದಕ್ಕೂ ಕೂಡ ನೀವು ನ್ಯಾಯಾಧೀಕರಣವನ್ನೇ ಹೊಣೆ ಮಾಡೋದು ಅಥವಾ ನ್ಯಾಯಾಧೀಕರಣವನ್ನ ಟೀಕಿಸುವಂತದ್ದು ಸರಿಯಾಗೋದಿಲ್ಲ. ಮುಖ್ಯವಾಗಿ ಈಗ ಗೋವಾ ಅಟಮಾರಿತನದ ಧೋರಣೆಯನ್ನು ಹೊಂದಿರೋದ್ರಿಂದಾಗಿ ಸಮಸ್ಯೆ ಸೃಷ್ಟಿಯಾಗಿದೆ. ಆದ್ರೂ ಕೂಡ ಈಗ ಕರ್ನಾಟಕದ ಜನರ ಹಿತಾಸಕ್ತಿಗಾಗಿ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ 7.5 TMC ನೀರನ್ನ ಕೋರಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಮಲ್ತೇಶ್. ಓಕೆ, ಧನ್ಯವಾದ ಚಂದ್ರಮೋಹನ್. ಇಂದು ಸಂಜೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ಇಂಡಸ್ TMT ಕಂಬಿಗಳು ಪ್ರೆಸೆಂಟ್ಸ್ ಜಸ್ಟ್ ಬೆಂಗಳೂರು. 8 ವರ್ಷದ ಹಿಂದಿನ ಘಟನೆಗೆ ಬೇಕಂತೆ ಪರಿಹಾರ. ಚಾಕು ಇಟ್ಕೊಂಡು ಸಿಎಂ ನಿವಾಸಕ್ಕೆ ಎಂಟ್ರಿ. ಮನವಿ ಮಾಡಲು ಬಂದವರ ನೋಡಿ ಪೊಲೀಸರಿಗೆ ಶಾಕ್. ಕೆಂಪೇಗೌಡ ಲೇಔಟ್ನಲ್ಲಿ ಸೈಟ್ಗಳ ಹಂಚಿಕೆ. 12 ವರ್ಷದ ಬಳಿಕ ಬೆಂಗಳೂರಿಗರಿಗೆ ಚಾನ್ಸ್. ಬಿಡಿಎ ನಿವೇಶನಕ್ಕಾಗಿ ಅರ್ಜಿ ಹಾಕಲು ದೊಡ್ಡ ಕ್ಯೂ. ವೀಕ್ಷಿಸಿ ಜಸ್ಟ್ ಬೆಂಗಳೂರು ರಾತ್ರಿ 10 ಗಂಟೆಗೆ. ಪ್ರೆಸೆಂಟೆಡ್ ಬೈ ಇಂಡಸ್ TMT ಕಂಬಿಗಳು. ಇಂಡಸ್ TMT with Trico Plus. ಉತ್ತಮ ಫಸಲಿಗಾಗಿ ರೈತನಿಗೆ ಏನ್ ಬೇಕಾಗುತ್ತೆ? ಪ್ರೀತಿಯ ಮಾತು, ಪ್ರಾರ್ಥನೆಯ ಬೆಂಬಲ, ಹಗಲು ರಾತ್ರಿಯ ಪರಿಶ್ರಮ ಮತ್ತು ಶಕ್ತಿ ನಿಮ್ಮ ಕೈಯಲ್ಲೇ. ಬಾಯರ್ನ ಶಕ್ತಿಶಾಲಿ ಫೇಮ್ ಧಾನ್ಯ, ತರಕಾರಿ, ತೊಗರಿ ಮತ್ತು ಇತರ ಬೆಳೆಯನ್ನು ಫೇಮ್ ಕಾಯಿ ಕೊರಕದಿಂದ ರಕ್ಷಿಸುತ್ತೆ. ಬಾಯರ್ನ ಫೇಮ್ನ ಶಕ್ತಿ ಹುಳುಗಳಿಂದ ಮುಕ್ತಿ. ಕೆಲವು ಸಾರಿ ಇದು 4 ಅಥವಾ 6 ಮಿಲಿಮೀಟರ್ನ ಆಟ ಅಷ್ಟೇ. ಅದಕ್ಕೆ ನೋಡಿ ಥರ್ಡ್ ಅಂಪೈರ್ ಆಗೋದಂದ್ರೆ ತುಂಬಾ ಕಷ್ಟ. ನಿಮ್ಮಿಂದ ಸ್ವಲ್ಪ ತಪ್ಪಾದ್ರೂ ಸಾಕು ಲಕ್ಷಾಂತರ ಹೃದಯಗಳು ನೊಂದ್ಕೊಳ್ತವೆ ಮತ್ತು ನನ್ನಂತಹ ಕಮೆಂಟೇಟರ್ಗಳಿಗೆ ಇನ್ನಷ್ಟು ಮಾತನಾಡುವ ಅವಕಾಶ ದೊರೆಯುತ್ತದೆ. ಅವನಿಗೆ ಪೆವಿಲಿಯನ್ಗೆ ಮರಳಲು ಹೇಳಿ. ಇಲ್ಲಿ ಸ್ಪಷ್ಟತೆ ಮುಖ್ಯ. ಎಕ್ಸ್ಪರ್ಟ್ ಟಿವಿಯಲ್ಲಿ ನೋಡಿ ಎಕ್ಸ್ಪರ್ಟ್ಗಳ ಪರಿಶ್ರಮ. ಮೈಕ್ರೋಮ್ಯಾಕ್ಸ್ LED TV, nothing like anything. I kept James Little from missing his meeting. I'm Tom Lam, and I can. We know you expect a lot from your car. That's why we exceed your expectations with Chevrolet Complete Care. Chevrolet, find new roads. ಮಲಬಾರ್
ಗೋಲ್ಡನ್ ಡೈಮಂಡ್ಸ್ ನಿಮ್ಮೊಂದಿಗೆ ಕೊಂಡಾಡುತ್ತದೆ 22 ಸ್ವರ್ಣಮಯ ಸಂವತ್ಸರಗಳು 30,000 ರೂಪಾಯಿ ಮೌಲ್ಯದ ಪ್ರತಿ ಖರೀದಿಯೊಂದಿಗೂ ಸ್ಕ್ರಾಚ್ ಅಂಡ್ ವಿನ್ ಮೂಲಕ ಬಂಗಾರದ ನಾಣ್ಯಗಳನ್ನು ಖಚಿತವಾಗಿ ಗೆಲ್ಲಿರಿ. ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಗೋಲ್ಡ್ ಬಾರ್ಸ್ ಗೆಲ್ಲಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಮಂಗಳಕರ ಪ್ರಾರಂಭ ಮಾಡಿ ಏನಾದ್ರೂ ಸ್ಟೈಲಿಶ್ ಧರಿಸಿರಿ. ಮೆನ್ಸ್ ನೈಟ್ಹುಡ್ ಫಾರ್ಮಲ್ ಶರ್ಟ್ಸ್ ಖರೀದಿಸಿ 2 ಪಡೆಯಿರಿ 1 ಉಚಿತ. ಲೇಡೀಸ್ ವಿತ್ ಚೂಡಿದಾರ್ ಖರೀದಿಸಿ 3 699 ರೂಪಾಯಿಗೆ ಕೇವಲ ಬಿಗ್ ಬಜಾರ್ನಲ್ಲಿ. ಯಾರು ಕಿತ್ತೋಜಿ ಲಕ್ಷ ಲಕ್ಷ ಯೂಸ್ಡ್ ಕಾರ್ಗಳು, ಸಾವಿರಾರು ಸರ್ಟಿಫೈಡ್ ಕಾರ್ಗಳು. ಕಾರು ಬೇಕಲ್ಲ, ಕಾರ್ ಟ್ರೇಡ್ ಇದೆ ಅಲ್ಲ. Capture every amazing detail of life in 50.6 megapixels. The highest resolution in EOS history. Beauty is in the details. Canon. ಎಲ್ಲಿದಾರಲ್ಲಿ ಹರಿರಂ ಪಂ ಪಂ ಇಂಥ ಗೀತೆ ಹಾಡುತ್ತೀರಿ. ಎಲ್ಲರೂ ಒಗ್ಗೂಡಿ ಮೂಜಾಡುವಂತೆ ಮಾಡುತ್ತೆ ಆರಾಮದಾಯಕ ಹಾಗೂ ಸ್ಟೈಲಿಶ್ 8 ಸೀಟರ್ ಡೀಸೆಲ್ ವ್ಯಾನ್ ಮಹೀಂದ್ರ ಸುಪ್ರೋ. ಮೋಜುಭರಿತ ಪಯಣ. ನಮ್ಮಲ್ಲಿ ಹಬ್ಬಗಳು ಒಂದೊಂದೇ ಬರುವುದಿಲ್ಲ, ಜೊತೆಯಲ್ಲಿ ಸಾಕಷ್ಟು ಪ್ರೀತಿಯನ್ನು ಕೂಡ ತರುತ್ತೆ. ಇಡೋದಕ್ಕೆ ಜಾಗ ಸಾಕಾಗುವುದಿಲ್ಲ. ಅರೆ, ಇಷ್ಟನ್ನೆಲ್ಲ ಎಲ್ಲಿಡ್ತೀಯ? ಮೇಲೆ ಕೇವಲ ಬಟನ್ ಒತ್ತಿ ಫ್ರೀಜರ್ ಅನ್ನು ಫ್ರಿಡ್ಜ್ ಆಗಿಸಿ. ಇದು ವಿಶೇಷವಾಗಿ ನಿಮಗಾಗಿ ಸ್ಯಾಮ್ಸಂಗ್ ಸ್ಮಾರ್ಟ್ ಕನ್ವರ್ಟಿಬಲ್ ರೆಫ್ರಿಜರೇಟರ್. ಬೇಕೆಂದಾಗಲೆಲ್ಲ 1 ಟಚ್ ನಲ್ಲಿ ಫ್ರೀಜರ್ ಅನ್ನು ಫ್ರಿಡ್ಜ್ ಆಗಿಸಿ. ಸಂತೋಷಗಳಿಗೆ ಜಾಗ ಕಮ್ಮಿ ಆಗ್ತಿರ್ಲಿ ಅಂತ. ಇಂದು ಸಂಜೆಗೆ ಪುನಃ ಸ್ವಾಗತ. ಮಹದಾಯಿ ಟ್ರಿಬ್ಯುನಲ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸುವ ವಿಚಾರವಾಗಿ ಪಾಲಿ ಎಸ್ ನಾರಿಮನ್ ಜೊತೆಗೆ ರಾಜ್ಯ ಸರ್ವಪಕ್ಷ ನಿಯೋಗದ ಮಾತುಕತೆ ಮುಕ್ತಾಯವಾಗಿದೆ. ಮಾತುಕತೆ ಮುಕ್ತಾಯದ ನಂತರ ಸಿಎಂ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ನಾರಿಮನ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ ನಾವು ಕೆಲವು ದಿನಗಳಿಂದ ಈ ಮಧ್ಯಂತರ ಅರ್ಜಿ ಹಾಕೋದ್ರ ಬಗ್ಗೆ ವಿರೋಧ ಪಕ್ಷದ ನಾಯಕರುಗಳು 2 ಸದನದಲ್ಲಿ ಮತ್ತೆ ಫ್ಲೋರ್ ಲೀಡರ್ಸ್, ಜೆಡಿಎಸ್ ಫ್ಲೋರ್ ಲೀಡರ್ಸ್, ನಾವು ಮತ್ತೆ ಲೀಗಲ್ ಟೀಮು ಎಲ್ಲ ಚರ್ಚೆ ಮಾಡಿದ್ದು. ಚರ್ಚೆ ಮಾಡಿ ಮಧ್ಯಂತರ ಅರ್ಜಿ ಹಾಕ್ಬೇಕು ಬೇಡವ ಅಂತ ಚರ್ಚೆ, ಅದನ್ನ ನಾರಿಮನ್ ಅವ್ರ ಜೊತೆ ಚರ್ಚೆ ಮಾಡಿ ಮಾಡೋಣ ಅಂತ. ಮತ್ತೆ ರೈತರ ಮನವಿನೂ ಕೂಡ ಇದೆ. ಮಧ್ಯಂತರ ಅರ್ಜಿ ಹಾಕಬೇಕು ಅಂತಕ್ಕಂಥದ್ದು ರೈತರ ಮನವಿ ಕೂಡ ಇದೆ. ಇದರ ಜೊತೆ ದೀರ್ಘ ಚರ್ಚೆ ಮಾಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಭೀಕರವಾದಂತ ಬರಗಾಲ ಇದೆ. ಸಿವಿಯರ್ ಡ್ರಾಟ್ ಇಸ್ ದೇರ್ ಇನ್ ಕರ್ನಾಟಕ. 176 ತಾಲೂಕಲ್ಲಿ 136 ತಾಲೂಕುಗಳಲ್ಲಿ ಬರಗಾಲ. ಅದರಲ್ಲೂ ಎಲ್ಲಿ ಮಹದಾಯಿ ಬೇಸಿನ್ ಇದೆಯಲ್ಲ, ಮಲಪ್ರಭಾ ಬೇಸಿನ್ ಇದೆಯಲ್ಲ, ಅಲ್ಲಿ ಎಲ್ಲ ತಾಲೂಕುಗಳು ಕೂಡ ಬರಗಾಲದಲ್ಲಿದ್ದಾವೆ. ಇಂಥ ಸನ್ನಿವೇಶದಲ್ಲಿ ವಿಕಾಸ್ ಎಮರ್ಜೆನ್ಸಿ ಅಂಡ್ ಅರ್ಜೆನ್ಸಿ ಇಂಟ್ರೀಮ್ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದನ್ನ ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ಹಾಕಲಿಕ್ಕೆ ಇಂಟ್ರೀಮ್ ಅಪ್ಲಿಕೇಶನ್ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನ ಪೆಟಿಷನ್ ತಯಾರು ಮಾಡಲಿಕ್ಕೆ ಹೇಳಿದ್ದಾರೆ. ನಮ್ಮ ಲೀಗಲ್ ಟೀಮು ಪೆಟಿಷನ್ ತಯಾರು ಮಾಡ್ತಾರೆ. ಆಮೇಲೆ ಅದನ್ನ ವೆಟ್ ಮಾಡಿ ನಾರಿಮನ್ ಅವ್ರ ಕೈಲಿ ವೆಟ್ ಮಾಡಿಸಿ ಆಮೇಲೆ ನೀರು ಬೇಕು ಅಂತಿದ್ದಾನೆ ಆಗ್ತಾ ಇರೋದು. ಎಮರ್ಜೆನ್ಸಿ ಈಗ ಅರ್ಜೆನ್ಸಿ ಎಮರ್ಜೆನ್ಸಿ ಸಿವಿಯರ್ ಹೌದ್ರಿ. ಮಧ್ಯಂತರ ಅರ್ಜಿ ಆಗ್ತಾ ಇರೋದೇ ಮಧ್ಯಂತರ ಪ್ರೇಯರ್ ಕೇಳಕ್ಕೆ ಆಗ್ತಾ ಇರೋದು.
ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದರು. ರೈತರು ನಡೆಸಿದಂತಹ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂತಹ ಸಿಎಂ, ಮಹದಾಯಿ ಟ್ರಿಬ್ಯುನಲ್ಗೆ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸುತ್ತೇವೆ. ಈ ಬಗ್ಗೆ ರಾಜ್ಯ ಸರ್ಕಾರದ ಪರ ವಕೀಲರಾದಂತಹ ಎಸ್ ನಾರಿಮನ್ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋದಾಗಿ ತಿಳಿಸಿದರು. ಇನ್ನು ಪ್ರಧಾನಿ ಮನಸ್ಸು ಮಾಡಿದ್ರೆ ವಿವಾದ ಇತ್ಯರ್ಥಪಡಿಸಬಹುದು. ಪ್ರಧಾನಿ ಕರೆದ್ರೆ ಗೋವಾ, ಮಹಾರಾಷ್ಟ್ರ ಸಿಎಂಗಳು ಬರ್ತಾರೆ. ಬಿಜೆಪಿಯವರು ಕರೆದ್ರೆ ಮತ್ತೆ ಪ್ರಧಾನಿ ಭೇಟಿಗೆ ನಾನು ಕೂಡ ಸಿದ್ಧ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಇನ್ನು ನವೆಂಬರ್ 23ರಂದು ನ್ಯಾಯಾಧಿಕರಣದಲ್ಲಿ ವಿವಾದದ ಕುರಿತಾದಂತಹ ವಿಚಾರಣೆ ಇದೆ. ಮಹದಾಯಿ ಟ್ರಿಬ್ಯುನಲ್ನಲ್ಲಿ ಪ್ರಬಲ ಹೋರಾಟ ಮಾಡ್ತೇವೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕರೆದಂತಹ ಸಭೆಯಲ್ಲಿ ಬಾಯೇ ಬಿಡದ ಗಿರಾಕಿಗಳು ಅಂತ ರಾಜ್ಯ ಬಿಜೆಪಿ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಅವರ ವಿರುದ್ಧವಾಗಿ. ಇನ್ನು ನವದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡಿದಂತಹ ಸಿಎಂ, ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದನ್ನ ನಮ್ಮೆದುರು ಪ್ರಧಾನಿ ಹೇಳಿದ್ದಾರೆ. ಹೀಗೆ ಮಾತನಾಡಬೇಕೆಂದು ಪ್ರಧಾನಿಗೆ ಹೇಳಿದ್ದರು ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇಲ್ಲಿ 23ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ ಕರೆದಿದ್ದಲ್ಲ, ಆಗ ಪ್ರಹ್ಲಾದ್ ಜೋಶಿ ಮತ್ತು ಯಡಿಯೂರಪ್ಪ ಏನು ಹೇಳಿದ್ರು ಅದನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು. ಅದರ ಅರ್ಥ ಏನು? ಇವರು ಹೇಳ್ಕೊಟ್ಟಿರ್ಬೇಕಲ್ವಾ ಈಗ ಹೇಳಿ ಅಂತ. ಏನ್ ಹೇಳಿದ್ರು ಅಂತಂದ್ರೆ, ನೋಡಿ ಇದು ಇತ್ಯರ್ಥ ಆಗ್ಬೇಕು ಅನ್ನೋದಾದ್ರೆ ನೀವು ಗೋವಾದ ಕಾಂಗ್ರೆಸ್ನವ್ರ ಜೊತೆ ಮಾತಾಡಿ, ಮರಾಠವ್ರ ಕಾಂಗ್ರೆಸ್ನವ್ರ ಜೊತೆ ಮಾತಾಡಿ, ನಾನು ಬಿಜೆಪಿ ಜೊತೆ ಮಾತಾಡ್ತೀನಿ ಅಂತ ಹೇಳಿ. ನನಗೆ ಅನುಭವ ಇರೋ ಮಟ್ಟಿಗೆ ಒಂದು 35 ವರ್ಷ ರಾಜಕೀಯ ಅನುಭವದಲ್ಲಿ ಯಾವ ಪ್ರಧಾನಮಂತ್ರಿಗಳು ಕೂಡ ವಿರೋಧ ಪಕ್ಷದ ಜೊತೆ ಮಾತಾಡ್ಕೋಬಹುದು, ಆಮೇಲೆ ನಾನು ಸಭೆ ಕರೀತೀನಿ ಅಂತ ಹೇಳೋದು ನಾನು ಎಲ್ಲೂ ನೋಡಿರಲಿಲ್ಲ. ಇದು ಆಗದಿರೋದಕ್ಕೆ ಮೊಸಳು ಕಲ್ಲಿತ್ತು ಅಂತ ಒಂದು ನೆಪ ಅಷ್ಟೇ. ಈಗಾಗಲೇ ನಾವು 2 ತಿಂಗಳ ಮೇಲಾಯಿತು ನಾವು ಭೇಟಿ ಮಾಡಿ. ಆಗಸ್ಟ್ 24ನೇ ತಾರೀಕು ನಾವು ಭೇಟಿ ಮಾಡಿ. ಮನಸ್ಸು ಮಾಡಿದ್ರೆ ಎರಡೇ ದಾರಿ ಇರೋದು. ಮಹದಾಯಿ ಯೋಜನೆ ಇವತ್ತು ಅದಕ್ಕೆ ಪರಿಹಾರ ಸಿಗಬೇಕಾದ್ರೆ ಎರಡೇ ದಾರಿ. ಒಂದು, ಟ್ರಿಬ್ಯುನಲ್ನಲ್ಲಿ ಇತ್ಯರ್ಥ ಆಗ್ಬೇಕು, ಯಾಕಂದ್ರೆ ಟ್ರಿಬ್ಯುನಲ್ ಬಿಡೋದು ಈಗಾಗಲೇ ಒಂದು ದಾರಿ. ಎರಡನೇ ದಾರಿ, ಪ್ರಧಾನಮಂತ್ರಿ ಮನಸ್ಸು ಮಾಡಿದ್ರೆ ಎರಡನೇ ದಾರಿ. ಅವ್ರು ಮನಸ್ಸು ಮಾಡ್ಬೇಕಷ್ಟೇ. ಇದು ಇವತ್ತಿನ ಇಂದು ಸಂಜೆ ಈಗ ನೀವು ಹೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆ ನಂತರ ದಾವೂದ್ ವರ್ಸಸ್ ವಿಕ್ಕಿ ಶೆಟ್ಟಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. कोई तनका ना दो